ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನು ಸರ್ ಇದೆಲ್ಲ ಐಟಮ್ಸ್ ಈ ಥರ ಇದ್ದಾವೆ, ಒಂದೊಂದು ನೋಡೋರಿಗೆ ಭಯ ಬರೋ ಥರ ಕಾಣಿಸುತ್ತೆ, ಯಾವ ಥರ ಇಟ್ಕೊಂಡಿದ್ದೀರಾ? ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನಾದರೂ ಇದ್ರ ಸಣ್ಣದು ಪರಿಚಯ ಮಾಡಿಕೊಡ್ತೀರಾ ಸರ್? ಸರ್ ಸಂತೋಷ ಮಾಡಿಕೊಡ್ತೀನಿ. ಸರ್ ನಿಮ್ಮ ಹೆಸರಿಂದ ಹೇಳ್ಬಿಡಿ ಸರ್. ನಿಮ್ಮ ಸರ್ ನನ್ನ ಹೆಸರು ಮುನ್ಶ್ಯಾಮಪ್ಪ ಅಂದ್ಬಿಟ್ಟು. ನಮ್ಮ ತಂದೆ ಅವ್ರ ತಂದೆ ಮೂರನೇ ತಲೆಮಾರದ್ದು ಇಲ್ಲೊಂದು ವಸ್ತು ಇದೆ. ಓಕೆ. ಅದನ್ನು ನಾವು ನಮ್ಮ ಕುಟುಂಬಸ್ಥರು ಪೂರ್ತಿ ಅದನ್ನು ವಂಶ ಪಾರಂಪರ್ಯ ನಾವು ಪೂಜೆನಲ್ಲಿ ಇಟ್ಕೊಂಡು ನಡೆಸ್ತಾ ಬರ್ತಾ ಇದ್ದೀವಿ. ಈಗ ನಮ್ಮ ತಂದೆ ನಮ್ಮ ಅಣ್ಣ ಈಗ 2 ವರ್ಷ ತನಕ ನಮ್ಮ ಅಣ್ಣ 2 ವರ್ಷದ ಹಿಂದೆ ಕಾಲವಾದರು. ಅವ್ರು ನಡೆಸ್ತಾ ಇದ್ರು. ಈಗ ಅವ್ರು ಕಾಲವಾದ ತಕ್ಷಣ ನಾವು ನಮ್ಮ ಸರಿದಿ ಈಗ ನಾವು ಪಾರಂಪರಿಕ ರೀತಿಯಲ್ಲಿ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಪೂಜೆ ವಿಚಾರದಲ್ಲಿ. ಇದು ನಾವು ಓಪನ್ನಾಗಿ ಇದನ್ನು ನಿಮಗೆ ತೋರಿಸೋಂಗೂ ಇಲ್ಲ, ಏನೂ ಇಲ್ಲ. ನಮ್ಮ ಒಂದು ಇದು ಪರ್ಸ್ನಲ್ ಪೂಜೆಗಳಿದು. ಓಕೆ ಓಕೆ ಓಕೆ. ಪರ್ಸ್ನಲ್ ಪೂಜೆಗಳನ್ನ ನಾವು ಈ ಥರ ಕ್ಯಾಮ್ರಾ ಮುಂದೆ ನಮ್ಮ ಪಾರಂಪರಿಕ ವಿದ್ಯೆ ಒಂದು ಎಲ್ಲ ತೋರಿಸಿದ್ರು ಇಲ್ಲಿ ನಮ್ಮ 4ನೇ ತಲೆಮಾರು ತಾತಂದ್ರದ್ದು ಡವಿಗೆ ಒಂದಿದೆ. ಓಕೆ ಓಕೆ. ಅದನ್ನು ನಾವು ಇಟ್ಟು ಪೂಜೆ ಮಾಡೋ ಉದ್ದೇಶ ಏನು ಅಂದರೆ, ಏನಾದರೂ ಬಲವಾದ ಭೂತ ವೈದ್ಯದಲ್ಲಿ ಬಲವಾದ ಶಕ್ತಿ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂದಾಗ ಅದನ್ನು ಬಳಸ್ಕೊಳ್ಳಿ ಅಂತಂದು ನಮ್ಮ ತಾತನೇ ಜೀವಂತವಾಗಿದ್ದಾಗ ನಾನು ಇಷ್ಟೊಂದು ವಿದ್ಯಾವಂತನು, ನಾನು ಸಂಪಾದನೆ ವಿದ್ಯೆ ಮಾಡಿದ್ದೀನಿ, ನೀವು ಅಷ್ಟು ವಿದ್ಯಾವಂತರಾಗ್ತಿರೋ ಇಲ್ವೋ, ನನ್ನ ಸಹಾಯ ನಿಮಗೆ ಈ ರೀತಿಯಲ್ಲಿ ನೀವು ಬಳಸ್ಕೋಬೋದು ಅಂತಂದೇಳಿ ನನ್ನ ಡವಿಗೆ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನನ್ನ ಆತ್ಮ ಅಲ್ಲಿ ಇರುತ್ತೆ. ಎಲ್ಲ ವಿದ್ಯೆಗಳು ನಿಮ್ಮ ಕೈಯಲ್ಲಿ ಅಕಸ್ಮಾತ್ತಾಗಿ ಯಾವುದಾದ್ರೂ ಅದನ್ನು ದಾರಿಗೆ ತಂದುಕೊಳ್ಳೋಕ್ಕಾಗಲಿಲ್ಲ ಅಂದರೆ ನನ್ನ ಸಹಾಯ ನನ್ನ ಆತ್ಮದೊಂದಿಗೆ ಅದನ್ನು ನಾನು ನಿಭಾಯಿಸ್ತೀನಿ, ನಿಮಗೆ ಸಪೋರ್ಟ್ ಆಗಿರ್ತೀನಿ, ಆ ಶಕ್ತಿ ನನ್ನಲ್ಲಿರುತ್ತೆ, ನಿಮಗೆ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ನಮಗೆ ಮಾತು ಕೊಟ್ಟು ನಮ್ಮ ಪೂರ್ವಿಕರು ಅಲ್ಲಿಂದ ಇದನ್ನು ಮುಂದುವರಿಸ್ತಾ ಪೂಜೆ ಇಟ್ಕೊಳ್ತಾ ಮುಂದುವರಿಸ್ತಾ ಬರ್ತಾ ಇದ್ದೀವಿ. ಆಮೇಲೆ ಪಕ್ಕದಲ್ಲಿರುವಂಥದ್ದು ಇದು 100 ವರ್ಷ ದಾಟಿರೋದು ಅಂತ ಸರ್, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಫಸ್ಟ್ ನೀವು ನಿಮ್ಮ ತಾತವರದು ಏನು ಹೇಳಿದ್ರಲ್ಲ ಅದ್ರ ಹೆಸರು ನೀವೇನೋ ಡವಿಗೆ ಅಂತ ಹೇಳ್ತೀರಾ ನೀವು? ಹೌದು ಸರ್, ಡವಿಗೆ. ಅಂದರೆ ನಾವು ಅದನ್ನು ಬುರುಡೆ ಅಂತ ಕರಿಬೋದಾ? ಬುರುಡೆ ಅಂತ ನೀವು ಕರಿಬೋದು, ನಾವು ಬುರುಡೆ ಅಂತ ಕರಿಯೋದಿಲ್ಲ. ಓಕೆ. ಅದು ನಮ್ಮ ಪಾರಂಪರಿಕ ರೀತಿಯಲ್ಲಿ ಸರ್ ಅದನ್ನ ಒಂದ್ಸರಿ ನಮ್ಮ ಸರ್ ಬೇರೆಯವರು ಯಾರು ಮುಟ್ಟುವಂಗಿಲ್ಲ. ನೀವೇ ಏನಾದರೂ ಅದನ್ನು ತಗೊಂಡು ತೋರಿಸ್ಬೋದಾ? ನಾವು ತಗೊಂಡು ಇದು ಮಾಡ್ಬೋದು ಸರಿ, ತಗೊಂಡು ನಮ್ಮ ವೀಕ್ಷಕರಿಗೆ. ಸರ್ ಇವ್ರ ಹೆಸರು ಏನಂತ ಹೇಳ್ಬೋದು ಸರ್? ಸರ್ ಇವ್ರ ಹೆಸರು ಇದು ಸಮಯ ಕರೆಕ್ಟಾಗಿ ಎಲ್ಲಿ ಬರೆದಿಟ್ಟಿಲ್ಲ. ಓಕೆ. ಇವರದ್ದು ಗ್ರಂಥ ಸುಮಾರು ಗ್ರಂಥಗಳಿದ್ದಾವೆ, ಅದರಲ್ಲಿ ನಾನು ಒಂದು ಗ್ರಂಥ ಆಯ್ಕೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವರು ರಚನೆ ಮಾಡಿರುವಂಥ ಗ್ರಂಥ ಹಳಗನ್ನಡ ಭಾಷೆ. ಅದರಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಪ್ರತಿಯೊಂದು ಗಿಡಮೂಲಿಕೆ ಹೆಸರುಗಳನ್ನು ಈಗ ಕರಿಯಂಥ ಗಿಡಮೂಲಿಕೆ ಹೆಸರುಗಳಿಗೂ ಅದಕ್ಕೂ ತುಂಬ ವ್ಯತ್ಯಾಸ ಇದೆ. ಈಗ ನಾವು ಓಮ ಅಂತೀವಿ, ಅವರು ವೇವು ಅಂತ ಬರೆದಿದ್ದಾರೆ, ಅರ್ಥವಾಗದೇ ಇರೋಂಥ ರೀತಿಯಲ್ಲಿ ಬರೆದಿದ್ದಾರೆ. ಅವರು ರಚನೆ ಮಾಡಿರೋಂಥ ಗ್ರಂಥ ಆಮೇಲೆ ತೋರಿಸ್ತೀನಿ ನಾನು. ಇವರು ಮೈಸೂರು ಸಂಸ್ಥಾನದಲ್ಲೋ ಮಾಡಿದ್ರೋ ಅಥವಾ ರಾಜರ ಕೈ ಕೆಳಗಡೆ ಕೆಲಸ ಮಾಡಿದ್ದಾರೆ ಅಂತಂದು ಗೊತ್ತಾಗುತ್ತೆ. ಇವರು ರಚನೆ ಮಾಡಿರೋಂಥ ಗ್ರಂಥದಲ್ಲಿ ವಾಯುಪಂತುಕ ದಳವಾಯಿ ಶ್ಯಾಮಪ್ಪ ಅಂತ ಹೆಸರು ಬರ್ಕೊಂಡಿದ್ದಾರೆ. ಸೊ ಇವ್ರ ಹೆಸರು ಶ್ಯಾಮಪ್ಪ. ಈಗ ನಮ್ಮ ಪೂರ್ವಿಕರು ಅದನ್ನೇ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. ಆ ಗ್ರಂಥದಲ್ಲಿ ಅದೇ ಥರ ಉಲ್ಲೇಖ ಬರೆದಿದ್ದಾರೆ. ಡೇಟ್ಗಳಿಲ್ಲ ಎಲ್ಲದೂ, ಇಂಥ ಸಮಯ ಇಂಥ ಇಸ್ವಿ ಅಂತ ಬರೆದಿಲ್ಲ ಅವರು. ಅದು ಸುಮಾರು ತಲೆಮಾರುಗಳಿಂದ ಅದು ಪೇಪರ್ ಕೂಡ ನೀವು ನೋಡಿದ್ರೆ ಪೇಪರ್ ಗೊತ್ತಾಗುತ್ತೆ. ಈಗಿನ ಕಾಲದ ಪೇಪರ್ ಅಲ್ಲ ಅದು, ಇಂಕು ಆ ಥರ ಅಲ್ಲ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಪ್ರತಿಯೊಂದು ಉಲ್ಲೇಖ ಆಗಿದೆ. ಬೇಕಾಗಿದ್ದು ಭೂತವೈದ್ಯಕ್ಕೆ ಸಂಬಂಧಪಟ್ಟಿದ್ದು, ಆಮೇಲೆ ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ದು, ಆಮೇಲೆ ಸಿದ್ಧವೈದ್ಯಕ್ಕೆ ಸಂಬಂಧಪಟ್ಟಿದ್ದು ಅದರಲ್ಲಿ ಇಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಸಿದ್ಧವೈದ್ಯ ಅನ್ನೋದು ಕಡಿಮೆ ಇದೆ. ಅದು ಆಂಧ್ರ ಅಲ್ಲ, ತಮಿಳುನಾಡು, ಕೇರಳ ವಿದ್ಯೆ ಅದು ಸಿದ್ಧವೈದ್ಯ ಅನ್ನೋದು. ಇದು ಬಂದ್ಬಿಟ್ಟು ನಮ್ಮ ಪೂರ್ವಿಕರು ಆಯುರ್ವೇದ ಮತ್ತು ಸಿದ್ಧವೈದ್ಯ, ಇದು ಭೂತವೈದ್ಯ ಆಗಿನ ಕಾಲದಲ್ಲಿ ಆಯುರ್ವೇದ ಅಂತ ಇರಲಿಲ್ಲ. ರಾಜವೈದ್ಯ ಭೂತವೈದ್ಯ ಎರಡೇ ಮಾಡ್ತಾಯಿದ್ರು. ಭೂತವೈದ್ಯದಲ್ಲಿ ಸುಮಾರು ದಾರಿಗಳಿದೆ.
ಅದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಸಾಧನೆ ಮಾಡ್ಕೊಂಡಿದ್ರೆ ಅದರ ಸಾಧನೆ ಪ್ರಕಾರವಾಗಿ ಎಷ್ಟೋ ಪಂಡಿತರುಗಳು ಈ ಭೂಮಿ ಮೇಲೆ ಈಗಲೂ ವಿದ್ಯೆಗಳು ನಡೆಸ್ತಾ ಇದ್ದಾರೆ. ಅದು ಏನು ನಡೆಸಿದ್ರು ಲೋಕ ಕಲ್ಯಾಣಕ್ಕೋಸ್ಕರ ನಡ್ಸ್ಕೊಂಡು ಹೋಗಬೇಕು ಅಂತ ನಮ್ಮ ಪಾರಂಪರೆ ಹೇಳಿದೆ. ಇದರಲ್ಲಿ ನಾವು ಆಸೆ ಪಡದೆ ನಮ್ಮ ಪಾರಂಪರಿಕ ವಿದ್ಯೆ ಅಂತ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಾವೊಂದು 25 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಪಾರಂಪರಿಕ. ಇದರಲ್ಲಿ ದುಡ್ಡು ಮಾಡೋ ಉದ್ದೇಶ ಅಂತ ನಾವು ಯಾವತ್ತೂ ಮಾಡ್ಕೊಳ್ಳಿಲ್ಲ. ಹೆಸರುಳಿಲಿ ಜನಕ್ಕೆ ಸೇವೆ ಆಗಲಿ, ನಮ್ಮ ಕೈಯಲ್ಲಿ ಆದಷ್ಟು ಸೇವೆ ಆಗಲಿ ಅನ್ನೋ ಉದ್ದೇಶದಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹಂಗಾಗಿ ಆ ಕಾಲದಲ್ಲಿ ನಮ್ಮ ತಾತ ಭೂತ ವೈದ್ಯ ಮತ್ತು ರಾಜವೈದ್ಯ ರಾಜರ ಸಂಸ್ಥಾನದಲ್ಲಿ ಮಾಡ್ತಿದ್ರಂತೆ. ಓಕೆ. ಅವ್ರ ಕಾಲವಾದ ತಕ್ಷಣ ಹೇಳಿ ಹೋದ್ರಂತೆ, ನಂದು ಡವಿಗೆಯನ್ನು ನೀವು ಭೂಮಿನಲ್ಲೇ ಬಿಡಬೇಡಿ, ನೀವು ತೆಗೆದು ಪೂಜೆನಲ್ಲಿ ಇಟ್ಕೊಳ್ಳಿ ಅಂತಂದು ಹೇಳಿದ್ದಕ್ಕೆ ಇದನ್ನು ನಡೆಸ್ತಾ ಇದ್ದೀವಿ ಸರ್ ನಾವು. ಓಕೆ. ಇಷ್ಟು ಭೂತ ವೈದ್ಯಕ್ಕೆ ಸಂಬಂಧಪಟ್ಟಿದ್ದು ವಿಚಾರಗಳು ಕೇಳಿದರೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಬಂದು ಇದು ನಮ್ಮ ತಾತ ಅಂದರೆ ಇದನ್ನು 100 ವರ್ಷದ ಹಿಂದೆದು ಶ್ವೇತ ಅರ್ಕ ಅಂತ, ಬಿಳಿ ಎಕ್ಕೆ ಗಿಡನ ಶ್ವೇತ ಅರ್ಕ ಸಂಸ್ಕೃತ ಪದ ಅದು. ಇದನ್ನು ಕಲೆಕ್ಟ್ ಮಾಡಿದ್ದಾರೆ ಸರ್, ಅದನ್ನು ಅರ್ಕ ಸರ್ ಅದನ್ನು ಕಲೆಕ್ಟ್ ಮಾಡಿದ್ದು ಕೂಡ ಪೂರ್ವಿಕರೇ ಈಗ ಅವತ್ತಿಂದನೂ ಬರ್ತಾ ಇದೆ. ನಮ್ಮ ಹೌದೌದು, ನಮ್ಮ ತಾತ ಅಂದರೆ ಅದನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದು. ಅದು ಅದರ ಜೊತೆಗೆ ಇದು ಸುಮಾರು ಇದು ಮುಟ್ಟಿದ್ರೆ ಮುರಿದೋಗ್ತದೆ ಸರ್, ತುಂಬ ಹಳೇದಿದೆ. ಅಲ್ಲಿ ನೋಡಿ ಅಲ್ಲಿ ನಾನು ಗಮ್ ಹಾಕಿ ಪ್ಯಾಚ್ ಮಾಡಿ ಇಟ್ಟಿದ್ದೀನಿ. ತುಂಬ ಹಳೇದು. ಯಾವುದು ಬೇರೆ ಅಲ್ವಾ? ಹೌದು ಸರ್, ಇದು ಬೇರು. ಬೇರೋ ಗೊತ್ತಿಲ್ಲ. ಹೌದು ಸರ್, ಇದು ಅಲ್ಲಲ್ಲಿ ಇದಾಗಿರೋದು ಶಿಥಿಲವಾಗಿರೋದ್ರಿಂದ ನಾನು ಗಮ್ ಹಾಕಿ ಇಟ್ಟಿದ್ದೀನಿ. ಇದು ಹೆಚ್ಚಾಗಿ ಮುಟ್ಟಿದ್ರೂ ಶಿಥಿಲವಾಗ ಇದಿದೆ. ಅದರಿಂದ ಅವ್ರದ್ದು ಡವಿಗೆ ಎಲ್ಲಿರುತ್ತೋ ಅವ್ರಿಗೆ ಸಂಬಂಧಪಟ್ಟಿದ್ದು ಮೆಟೀರಿಯಲ್ಲು ಅಲ್ಲೇ ಇರ್ತೈತೆ. ನಾವೇನಾದರೂ ಅಕಸ್ಮಾತಾಗಿ ಭೂತ ವೈದ್ಯಕ್ಕೆ ಸಂಬಂಧಪಟ್ಟಿದ್ದು ನಮಗೆ ಮಿಂಚಿದ್ದಂಥದ್ದು ನಮ್ಮ ಕೈಯಲ್ಲಿ ಸಾಧ್ಯವಾಗೋದಿಲ್ಲ ಅನ್ನೋ ಮಟ್ಟಕ್ಕೆ ನಾವು ಇವ್ರನ್ನ ಆವಾಹನೆ ಮಾಡ್ತೀವಿ. ಇವ್ರನ್ನ ಆವಾಹನೆ ಮಾಡಿದಾಗ ಅದು ಸಾಂಗವಾಗಿ ನಡೀತೈತೆ. ಈಗ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಪನ್ನಾಗಿ ಹೆಸರು ಹೇಳ್ಬೋದು ಬಿಡ್ಬೋದು, ನನಗೆ ಅದು ಗೊತ್ತಿಲ್ಲ. ಕೊಳ್ಳೇಗಾಲ ತಾಲೂಕು ಸಿಂಗಾನಲ್ಲೂರು ಅಂತ. ಸಿಂಗಾನಲ್ಲೂರು ನಮ್ಮ ರಾಜ್ಕುಮಾರ್ ಅವರು ಫ್ಯಾಮಿಲಿ ಇದ್ದು ಊರು ಅಲ್ವಾ ಸರ್? ಅದು ನಮ್ಮ ರಾಜ್ಕುಮಾರ್ ಅವ್ರದ್ದು ಫ್ಯಾಮಿಲಿ ಅವರು ಊರು ಸಿಂಗಾನಲ್ಲೂರು. ಹೌದು ಸರ್. ಅಲ್ಲಿ ಸೋಮಣ್ಣವರು ಅಂತ ಇದ್ದರು. ಸಿಂಗಾನಲ್ಲೂರಲ್ಲಿ ಸೋಮಣ್ಣವರು ಅಂತ ಇದ್ದರು. ಅವರು ಚಾಮುಂಡೇಶ್ವರಿ ಆರಾಧಕರು. ತುಂಬ ಹೆಸರುವಾಸಿ. ತುಂಬ ರಾಜಕೀಯ ವ್ಯಕ್ತಿಗಳೆಲ್ಲ ಅಲ್ಲಿ ಅವ್ರಿಗೆ ಹತ್ರದ ನಂಟಿತ್ತು. ಅವರು ವರ್ಷಕ್ಕೊಂದು ಸಾರಿ ಧರ್ಮ ಮದುವೆಗಳು ನಡೆಸ್ತಾ ಇದ್ರು. ನನ್ನ ಪರಿಚಯ ಅಲ್ಲಿ ಆದಮೇಲೆ ಸುಮಾರು ಅಲ್ಲಿ ಹೋಗಿ ಭೂತ ವೈದ್ಯದಲ್ಲಿ ಹೇಳೋದು ಇದೆ, ಹೇಳದೇ ಇರೋದು ಇದೆ. ಈಗ ಎಲ್ಲದನ್ನೂ ನಾವು ಹೇಳೋದಕ್ಕೆ ಆಗೋದಿಲ್ಲ ಪಬ್ಲಿಕಲ್ಲಿ. ರಹಸ್ಯಕಾರಿ ವಿದ್ಯೆಗಳು ಎಷ್ಟೋ ಇದ್ದಾವೆ, ಅದನ್ನು ನಾವು ಪಬ್ಲಿಕ್ ಮಾಡ್ಕೊಂಡಿರೋಕ್ಕಾಗೋದಿಲ್ಲ. ಆಗಲ್ಲ ಅಂಥೇಳಿ ಸುಮ್ಮನೆ ಇದ್ರೂ ಎಷ್ಟೋ ಜನ ಗೊತ್ತಿಲ್ಲದೇನೆ ಅಂಥ ಕಷ್ಟಕ್ಕೆ ತುತ್ತಾಗಿ ಕಷ್ಟನ ಅನುಭವಿಸ್ತಾ ಇರ್ತಾರೆ. ಆ ಕಷ್ಟ ಹೇಳ್ದೇ ಇದ್ದರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಎಷ್ಟಾದರೆ ಅಷ್ಟು ನಾನು ಓಪನ್ನಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು ಕಾಯಿಲೆ ಕಸಾಲೆ ಪ್ರತಿಯೊಂದು ಮನುಷ್ಯನಿಗೆ ಬರ್ತದೆ. ಎಷ್ಟೋ ವಿಜ್ಞಾನ ಬೆಳೆದಿದೆ, ಸಂತೋಷ. ಹಾಸ್ಪಿಟ್ಲ್ಗೆ ಹೋದ ವ್ಯಕ್ತಿಗಳು 60% 70% ವಾಸಿ ಆದರೂ 20-30% ಪೇಷಂಟ್ಗಳು ವಾಪಸ್ ಆಗ್ತಿದ್ದಾರೆ, ಇಲ್ಲ ಸಾಯ್ತಿದ್ದಾರೆ. ಸಂಜೀವನಿಗೆ ಸಂಬಂಧಪಟ್ಟಂಥ ಔಷಧಿಗಳು ವಿಜ್ಞಾನದಲ್ಲಿ ಮೆಡಿಸಿನ್ಗಳು ತಯಾರು ಆದರೂ ಕೂಡ ಕೆಲವು ಕಾಯಿಲೆಗಳು ವಾಸಿ ಆಗ್ತಾ ಇಲ್ಲ. ಅದು ಎಷ್ಟು ಪರ್ಸೆಂಟೇಜ್ ಅನ್ನೋದು ನಮಗೆ ಬೇಡ. ಅರ್ಧನ 70% 30% ಅದು ಬೇಡ. ಎಂಥದ್ದೇ ಔಷಧಿಗಳು ಹಾಕಿದ್ರೂ ವಾಸಿ ಆಗದೇ ಇರೋಂಥ ಕಾಯಿಲೆಗಳಿದ್ದಾವೆ. ಕೆಲವೊಂದು ಸಾರಿ ಡಾಕ್ಟ್ರುಗಳಿಗೇನೇ ಇದು ಹಿಂದು ಮುಂದೆ ಆಗ್ತದೆ. ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಗಳಲ್ಲೆಲ್ಲ ನಾರ್ಮಲ್ ಇದೆ, ಇದೇನು ವಾಸಿ ಆಗ್ತಾ ಇಲ್ವಲ್ಲ ಸರ್. ಏನು ಸರ್ ಪೇಷಂಟು, ಏನು ಸರ್ ಕಂಡೀಷನ್ ಅಂದರೆ, ಏನಪ್ಪ ನಮಗಿದೇನು ಅರ್ಥ ಆಗ್ತಾ ಇಲ್ವಲ್ಲ, ನಾವು ಕೊಟ್ಟಿದ್ದು ಟ್ರೀಟ್ಮೆಂಟ್ ಅದು ಬಾಡಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ವಲ್ಲ ಅಂತ ಹೇಳೋಂಥ ಟೈಮಲ್ಲಿ ಇದು ಏನು ಭೂತ ವೈದ್ಯ ಅಂದ ತಕ್ಷಣವೇ ತೆಗೆದಾಕಂಥದ್ದಲ್ಲ. ಗೊತ್ತಿಲ್ಲದೆ ಅದರಲ್ಲಿ ಅನುಭವ ಇಲ್ಲದೆ ಇರೋರು ತೆಗೆದಾಕ್ತಾರೆ, ಸಂತೋಷ, ಅದು ಅವ್ರಿಷ್ಟ. ಅನುಭವಿಗಳು ಎಲ್ಲ ನೋಡಿ ಎಲ್ಲ ಮಾಡಿ ಇದು ಕಾಯಿಲೆನೇ ಥರನೇ ಇದೆ, ಅದು ವಾಸಿ ಆಗಲಿಲ್ಲ, ಔಷಧಿಗಳು ವರ್ಕ್ ಆಗ್ತಾ ಇಲ್ಲ ಅಂದಾಗ ದೇವಸ್ಥಾನಕ್ಕೆ ಹೋಗೋದುಂಟು, ಶಾಸ್ತ್ರಕ್ಕೆ ಹೋಗೋದುಂಟು, ಆಮೇಲೆ ಕವಡೆ ಹಾಕ್ಸೋದುಂಟು, ಆಮೇಲೆ
ಸುಮಾರು ರೀತಿಯಲ್ಲಿ ಪತ್ತೆ ಹಚ್ಚಕ್ಕೆ ಹೋಗ್ತಾರೆ. ಎಲ್ಲೇ ಒಂದು ಕಡೆ ಗೋಚರವಾಗುತ್ತೆ ನಿಮಗೆ ಈ ಥರ ದೋಷ ಇದೆ, ಎಂಥದ್ದೋ ದೋಷ, ಅದು ಮಾಟ ದೋಷ ಆಗ್ಬೋದು, ಭೂತ ದೋಷ ಆಗ್ಬೋದು, ಎಷ್ಟೋ ದೋಷಗಳಿದ್ದಾವೆ. ಯಾವುದೋ ಒಂದು ದೋಷಕ್ಕೆ ನಾವು ಇಂಜೆಕ್ಷನ್ ಕೊಟ್ಕೊಂಡಿದ್ರೆ ನಡೆಯಲ್ಲ. ಕೊಟ್ಟಾಯಿತು, ಟ್ರೀಟ್ಮೆಂಟ್ ಎಲ್ಲ ಆಯಿತು, ಲಕ್ಷಾಂತರ ಖರ್ಚು ಮಾಡಿದ್ವಿ, ವಾಸಿ ಆಗಲಿಲ್ಲ, ಚಿಂತೆನಲ್ಲಿದ್ದಾಗ ಈ ಥರ ದಾರಿ ಹುಡುಕ್ತಾರೆ. ಈ ಥರ ದಾರಿ ಹುಡುಕಿದಾಗ ಸುಮಾರು ಸೋಮಣ್ಣವ್ರ ಹತ್ರ ಮಸ್ತು ಹೋಗಿದ್ದಾವೆ ಇವು. ನೋಡಪ್ಪ, ಇಲ್ಲೇ ಕೊಳ್ಳೇಗಾಲದಲ್ಲಿ 8 ವರ್ಷ ಕಾಲ ಹಾಕಿರೋ ಒಬ್ಬ ಹುಡುಗ ಇದ್ದಾನೆ. ಇಲ್ಲಿನವ್ರಿಗೆ ಅಷ್ಟಾಗಿ ಕಾಳಜಿ ಇಲ್ಲ, ಏನೋ ಕಲ್ತಿದ್ದಾರೆ, ಇಲ್ಲ ಅಂತಿಲ್ಲ, ಒಬ್ಬರನ್ನ ತೆಗೆದಾಕೋ ಮಾತು ಬೇಡ ನಮಗೆ. ಒಬ್ಬ ಹುಡುಗ ಇದ್ದಾನೆ, ಹೋಗ್ರಿ ಅಲ್ಲಿ ನೋಡ್ಕೊಬರ್ರಿ. ಸುಮಾರು ಜನ ನಮ್ಮ ಹತ್ರ ಕಳಿಸಿದ್ದಾರೆ. ನಾವು ಪಬ್ಲಿಸಿಟಿ ಮಾಡ್ಕೊಳಕ್ಕೆ ಇಷ್ಟ ಇರಲಿಲ್ಲ, ನಿಮ್ಮ ಒತ್ತಾಯಕ್ಕೆ ಬಂದೆ. 25 ವರ್ಷದಿಂದ ನಾನು ಇದರಲ್ಲಿ ಸರ್ವಿಸ್ ಮಾಡಿದ್ರು 25 ವರ್ಷ ಅಂತ ನಾನು ಏನು ಗ್ಯಾರಂಟಿ ತೋರಿಸ್ತೀನಿ ಅಂದರೆ ನನ್ನ ಹತ್ರ ಸರ್ಟಿಫಿಕೇಟ್ಗಳಿದ್ದಾವೆ, ಅದನ್ನು ತೋರಿಸ್ತೀನಿ ನಾನು. ಯಾವುದು ಸರ್ಟಿಫಿಕೇಟು? ಆಯುರ್ವೇದಕ್ಕೆ ಸರ್ಟಿಫಿಕೇಟು, ಇಂಥದಕ್ಕೆ ಸಮಯ ತೋರಿಸೋದಕ್ಕೆ ನಾನು ಹೇಳ್ತೀನಿ. ಈಗ ಅಲ್ಲಿಂದ ಇಲ್ಲಿ ಕಳಿಸ್ತಾರೆ ನೋಡು ಅಂತ, ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಆ ನಂಬಿಕೆ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ವಂಶ ಪಾರಂಪರ್ಯ ನಡ್ಸ್ಕೊಂಡು ಬಂದ ಮೇಲೆ ದುಡ್ಡಿಗೆ ಬೆಲೆ ಇಲ್ಲ ಇಲ್ಲಿ. ನಾವು ಮಾಡೋ ಕಾರ್ಯ, ನಾವು ಮಾಡೋಂಥ ಕೆಲಸ ಜಯಶೀಲವಾದರೆ ಅದು ನಮಗೆ ದುಡ್ಡು. ಸಂತೋಷ ಪಟ್ಟರೆ, ಬರೋ ಜನ ಸಂತೋಷ ಪಟ್ಟರೆ ನಮ್ಗೆ ಅದೇ ದುಡ್ಡು. ಅವ್ರು ಕೊಡೋ ದುಡ್ಡು ಬೇಕಿಲ್ಲ. ನಾನು ವರ್ಷದಿಂದ ವರ್ಷಕ್ಕೆ ವ್ಯವಸಾಯ ನಂಬ್ಕೊಂಡು ಜೀವನ ಮಾಡೋನು, ಇದನ್ನು ನಂಬ್ಕೊಂಡು ನಾನು ಜೀವನ ಮಾಡ್ತಾ ಇಲ್ಲ. ಆದರೂ ನನ್ನ ಕೆಲಸ ಕೈ ಹಾಕಿದ್ರೆ ಪರವಾಗಿಲ್ಲ, ಕೆಲಸ ಸಕ್ಸಸ್ ಆಗುತ್ತೆ ಅನ್ನೋದೊಂದು ಹೆಸರೊಂದು ಇಟ್ಕೊಂಡಿದ್ದೀನಿ. ಕೊಳ್ಳೇಗಾಲದಲ್ಲಿ ನಾನೆಲ್ಲಿ, ಸಿಂಗನಲ್ಲೂರಲ್ಲಿ ನಾನೆಲ್ಲಿ, ಸುಮಾರು ಮಂದಾರ್ತಿ, ರಮೇಶ್ ಬಾಯಾರಿ, ಸುಮಾರು ಗೊತ್ತಿರೋರು, ಅವರು ಎಲ್ಲರಿಗೂ ಚಿರಪರಿಚಿತರು, ಅವ್ರ ಕಡೆಯಿಂದ ಬಂದಿದ್ದಾವೆ. ರಮೇಶ್ ಬಾಯಾರಿ ಅಂದರೆ ತುಂಬ ಫೇಮಸ್ ವ್ಯಕ್ತಿ ಅವರು, ಶಾಸ್ತ್ರ ಹೇಳೋದ್ರಲ್ಲಿ ಹೇಳಿದ ಮೇಲೆ ಬೇರೆ ಇಲ್ಲ, ನಾಗದೇವತೆ ಆರಾಧಕರವರು. ಅವ್ರ ಕಡೆಯಿಂದ ಮಸ್ತ್ ಬಂದಿದ್ದಾವೆ. ಹೋಗ್ರಿ ಮುನ್ರಾಜ್ ಹತ್ರ ಹೋಗಿ ರೆಡಿ ಮಾಡಿಸ್ಕೊಳ್ರಿ, ಮುನ್ಶಾಮಪ್ಪ ಹತ್ರ ಹೋಗಿ ರೆಡಿ ಮಾಡಿಸ್ಕೊಳ್ರಿ, ದೋಷ ಇದೆ ಬಂದಿಲ್ಲಿ ನಾವು ರೆಡಿ ಮಾಡಿಕೊಟ್ಟಿದ್ವಿ, ಎಷ್ಟೋ ಸಕ್ಸಸ್ ಮಾಡಿಕೊಟ್ಟಿದ್ವಿ. ಈ ಥರ ಅದು ನನ್ನ ಶಕ್ತಿ ಅಂತ ನಾನು ಹೇಳೋದಿಲ್ಲ, ನನ್ನ ಶಕ್ತಿ ಅಲ್ಲ, ನನ್ನಲ್ಲೇನೂ ಇಲ್ಲ. ನನ್ನ ಶಕ್ತಿ ಆ ದೈವ ಶಕ್ತಿ, ನನ್ನ ಶಕ್ತಿ ನಮ್ಮ ಪೂರ್ವಿಕರು ಕೊಟ್ಟಂಥ ವರ. ನನ್ನಲ್ಲೇನೂ ಇಲ್ಲ, ನಾನು ನಿಮ್ಮ ಥರನೇ ಒಬ್ಬ ಮಾಮೂಲಿ ಮನುಷ್ಯ. ಹಿಂಗಾಗಿ ಸುಮಾರು ಸೋಮಣ್ಣವ್ರಿಗೂ ನನಗೂ ನಂಟು, ಸುಮಾರು ನನಗೆ ಕಳಿಸ್ತಾ ಇದ್ದರು, ಮಾಡ್ತಾ ಇದ್ದೆ. ಅವರೂ ಕಾಸಿಗೆ ಬೆಲೆ ಕೊಡೋರಲ್ಲ, ನಾನು ಕಾಸಿಗೆ ಬೆಲೆ ಕೊಟ್ಟವನಲ್ಲ. ವಿಧಿವಶಾತ್ತು ಅವ್ರಿಗೆ ಅನಾರೋಗ್ಯಕ್ಕೆ ಇದಾಗಿ ಕಾಲವಾದರು. ಆಮೇಲೆ ನಾನು ಅವ್ರ ಮಗ ನಡೆಸ್ಕೊಂಡು ಹೋಗ್ತಾ ಇದ್ದಾರಂತೆ, ನಾನು ಆಮೇಲೆ ಆ ಕಡೆ ಹೋಗಲಿಲ್ಲ. ತುಂಬ ನಂಟಿತ್ತು ನನಗೆ. ಈ ಥರ ಸುಮಾರು ಕಡೆಯಿಂದ ನನಗೆ ಕಳಿಸ್ಕೊಡ್ತಾರೆ, ನಾನು ಪಬ್ಲಿಕ್ ಇಲ್ಲ ಯಾರಿಗೂ. ಈ ಥರ ನನ್ನ ನೋಡಿರೋರು, ನನ್ನ ಇದು ಗೊತ್ತಿರೋರು, ನನ್ನ ಕೆಲಸ ಗೊತ್ತಿರೋರು ಕಳಿಸ್ಕೊಡ್ತಾರೆ. ಮಾಡಿದ್ದೀನಿ, ಸಕ್ಸಸ್ ಮಾಡಿದ್ದೀನಿ. ಒಂದು ಕೆಲಸ ಪೈಲೋರು ಮಾಡಿದರೆ ಮತ್ತೆ ಇನ್ನೊಂದು ಕೆಲಸ ಕಳಿಸೋದಿಲ್ಲ ಯಾರೂ. ಸುಮಾರು ವರ್ಷಗಳು ನಾವು ಅವರು ನಂಟು ಸುಮಾರು ಕಡೆಯಿಂದ ಬಂದಿದೆ, ಮಾಡಿದ್ದೀವಿ. ಈ ಥರ ಭೂತ ವೈದ್ಯಕ್ಕೆ ಸಂಬಂಧಪಟ್ಟಿದ್ದು ಸುಮಾರಿದೆ. ಈಗ ಎಷ್ಟೋ ಜನಕ್ಕೆ ಇಷ್ಟ ಆಗೋದಿದೆ, ಇಷ್ಟ ಆಗದೇ ಇರೋದಿದೆ. ನನಗಿಷ್ಟ ಆಗಿರೋದು ಚೌಡೇಶ್ವರಮ್ಮ, ಇಷ್ಟ ಆಗದೇ ಇರೋ ದೇವ್ರನ್ನ ನಾನು ಇಟ್ಕೊಂಡು ಪೂಜೆ ಮಾಡೋದ್ರೆ ನನಗೆ ಸಮಾಧಾನ ಇರೋದಿಲ್ಲ. ನನ್ನ ಇಷ್ಟ ಆ ಥರ ಪ್ರತಿಯೊಬ್ಬರಿಗೂ ಇಷ್ಟ ಕಷ್ಟ ಅಂತ ಇರುತ್ತೆ. ನಮ್ಮ ಒಂದು ನಡತೆ, ನಮ್ಮ ಒಂದು ಕಾರ್ಯ, ನಮ್ಮ ಒಂದು ಇದು ನಮಗಿಷ್ಟ ಆಗುತ್ತೆ. ನಮ್ಮನ್ನು ಇಷ್ಟಪಡೋರಾಗಲಿ, ಕಷ್ಟ ಬಂದಾಗ ಇದರಲ್ಲಿ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇರೋರಾಗಲಿ ಬಂದರೆ, ನಾನು ಗ್ಯಾರಂಟಿ ಕೊಟ್ಟು ಮಾಡೋದಕ್ಕಿಂತ ನಾನು ನಂಬಿರೋಂಥ ದೇವ್ರನ್ನ ನಂಬಿ ಇಲ್ಲಿ ಕುಂತ್ರೆ ಕೆಲಸಗಳಾಗತ್ತೆ ಅನ್ನೋದೊಂದು ನನ್ನ ಸಮಾಧಾನ. ಎಷ್ಟೋ ಜನಕ್ಕೆ ಆಗಿದೆ, ಮಾಡ್ಬೋದು. ಹಂಗಾಗಿ ಈಗ ಭೂತ ವೈದ್ಯಕ್ಕೆ ಸಂಬಂಧಪಟ್ಟಿದ್ದು ಇಷ್ಟಿದೆ. ಇದು ನಮ್ಮ ತಾತಂದರು. ಇವರು ನಿಮ್ಮ ತಾತ ಅವ್ರದ್ದು ತಗೊಂಡು ಅಲ್ಲಿ ಇಟ್ಬಿಡಿ ಸರ್. ಇಟ್ಬಿಟ್ಟು ಎಕ್ಕದು ಗಿಡ ಹೇಳಿದ್ರಲ್ಲ, ಅದನ್ನು ನಾವು ಸರಿ ತಗೊಳ್ಳಿ ಸರ್. ಹಾಂ ಸರ್.
ಇದು 100 ವರ್ಷಕ್ಕಿಂತ ದಾಟಿರ್ಬೋದು ಸರ್, ನಾನು ನೋಡಿಲ್ವಲ್ಲ, ಹೇಳ್ಕೊಂಬಂದಿರೋದು ನಮ್ಮ ವಂಶಿಕರು. ಇದು ಶ್ವೇತ ಅರ್ಕ, ಬಿಳಿ ಎಕ್ಕದ ಗಿಡ. ಬಿಳಿ ಎಕ್ಕದ ಗಿಡ. ಎಲ್ಲ ಮರಗಳೂ ರೌಂಡ್ ಆಗಿರುತ್ತೆ ಬುಡ. ಹೌದು. ಇದರಲ್ಲಿ ನೋಡಿದ್ರೆ ರೌಂಡ್ ಆಗಿ ಇಲ್ಲ ಬುಡ. ಇದನ್ನ ಚೆಕ್ಕೋದಾಗಲಿ, ಡ್ರೆಸ್ಸಿಂಗ್ ಮಾಡೋದಾಗಲಿ, ಇನ್ನೊಂದು ಮತ್ತೊಂದೇನು ಮಾಡಿಲ್ಲ. ನೀವು ಕ್ಯಾಮ್ರಾ ಹತ್ರಕ್ಕಿಟ್ಟು ನೋಡಿದ್ರೂ ಮೇಲೆ ಸಿಪ್ಪೆ ಹೋಗಿದ್ದೆ, ತಿಗುಡು ಸಿಪ್ಪೆ ಹೋಗಿದೆ ಅಷ್ಟೇ. ಒಳಗಡೆದೆಲ್ಲ ಗೆರೆ ಸಮೇತ ಎಲ್ಲ ಹಂಗೆ ಇದೆ. ಚೆಕ್ಕಿದ್ರೆ ಗೊತ್ತಾಗತ್ತೆ ಚೆಕ್ಕಿ ಮಾಡಿಟ್ಟಿರೋದು ಅಂತ. ಅಲ್ಲ, ಮಾಡಿಟ್ಟಿದ್ದೀವಿ ಅನ್ನೋಂಥದ್ದೇನು ಕರ್ಮ ಇಲ್ಲ. ಇದು ಹುಟ್ಟಿರೋದೇ ಆ ರೀತಿ ಚಪ್ಪಟೆಯಾಗಿ, ಬೇರು ಕೂಡ ಚಪ್ಪಟೆ ಆಕಾರದಲ್ಲೇ ಬಂದಿದೆ. ಪ್ರತಿಯೊಂದೂ ಚಪ್ಪಟೆ ಆಕಾರದಲ್ಲೇ ಇದೆ, ನೋಡ್ಬೋದು. ಇದನ್ನು ಯಾವುದೇ ಕಾರಣಕ್ಕೂ ಚೆಕ್ಕಿಲ್ಲ. ಇದು ನೋಡೋದಕ್ಕೆ ಒಳ್ಳೆ ಮಗು ಥರ ಕಾಣಿಸಲ್ವ ಸರ್? ಹೌದು ಸರ್. ಇದು ಮುಂದೆ ತಲೆ, ಹಿಂದೆ ಬಾಲ, ಅತ್ತ ಕೈ ಕಾಲು ಅನ್ನೋ ಥರ. ಹೌದು ಸರ್. ಇದು ವಿಚಿತ್ರವಾಗಿ ಇರೋದು. ಇದು ನಾವು ಸಂಪಾದನೆ ಮಾಡಿದ್ದಲ್ಲ, ನಾವು ನಮ್ಮ ಪೂರ್ವಿಕರು ಸಂಪಾದನೆ ಮಾಡಿದ್ದು. ಇದರಲ್ಲಿನೂ ಯಥೇಚ್ಛವಾದ ಶಕ್ತಿ ಅಡಗಿದೆ ಅಂತಂದು ನಮ್ಮ ಒಂದು ಅನುಭವ. ನಾವು ಏನಾದರೂ ಒಂದು ಮಾಡಿದಾಗ ಇದರಿಂದ ಎಷ್ಟು ಫಲಾಫಲಗಳು ನಮಗೆ ಕಾಣ್ತಾ ಇದ್ದಾವೆ ಅನ್ನೋದ್ರ ಮೇಲೆ ನಮ್ಮ ಅನುಭವ ಹೇಳುತ್ತೆ. ನಮ್ಮ ಅನುಭವನೇ ನಮ್ಗೆ ದೊಡ್ಡದಾಗಿರ್ತದೆ. ಹೀಗಾಗಿ ಇದು ನಿಮ್ಮ ತಾತ ಅವರು ಸಂಪಾದನೆ ಮಾಡಿರೋದು? ಇದು ನಮ್ಮ ತಾತ ಅವರು ಸಂಪಾದನೆ ಮಾಡಿರೋದೇ ಸರ್. ಇದು ಅದು ತುಂಬ ವರ್ಷಗಳಿಂದ ನಾವು ಸಂಪ್ರದಾಯ ಪ್ರಕಾರವಾಗಿ ಅದನ್ನು ಇದು ಮಾಡಿದಿರ ಇಟ್ಕೊಂಡಿದ್ದೀವಿ ಸರ್. ಇಡ್ಬೋದಾ? ಇಟ್ಬಿಡಿ ಸರ್. ಓಕೆ. ಇವು ಕುಂಭ ಪೂಜೆ ಅಂತ ನಾವು ಇಟ್ಕೊತೀವಿ. ಮೊದಲಿಂದ ನಮಗೆ ಆಗಿ ಬಂದಿರತಕ್ಕಂಥದ್ದು ಕುಂಭ ಪೂಜೆ. ಓಕೆ. ಇದು ಮನುಷ್ಯನ ಒಂದು ಶರೀರ ಕುಂಭ. ನಮ್ಮ ಕೈವಾರ ನಾರಾಯಣ ತಾತನವರು ಒಂದು ಮಾತು ಹೇಳಿದ್ದಾರೆ. ಕುಂಡ ಅಂದರೆ ಮಡಿಕೆ, ಮನುಷ್ಯನ ಶರೀರನ ಒಂದು ಮಡಿಕೆ ಆಕಾರ ಅಂತಂದೇಳಿ ಭಗವಂತ ಕುಮ್ಮರವನಿ ಕುಂಡರ ಅದಕ್ಕಿಂತ ಪಡಿತೆ ಲೇದುರ ಅಂತ. ನಮ್ಮ ಶರೀರ ಸೂಕ್ಷ್ಮವಾದ್ದು, ಮಡಿಕೆಗೆ ಪಟ್ಟಂಥದ್ದು. ಕೆಳಗಡೆ ಬಿತ್ತು ಅಂದರೆ ಚೂರುಪಾರು. ಶರೀರ ತೆರೆದಿಟ್ಟ ಒಂದು ಮನೆ ಬಾಗಲ್ ಥರ. ಶರೀರದೊಳಗಡೆ ಎಷ್ಟೇ ರೋಗಗಳು ಹೋಗ್ಬೋದು, ಅಡ್ಡ ಇಲ್ಲ. ಇದಕ್ಕೆ 9 ದ್ವಾರಗಳು, ನವದ್ವಾರಗಳು. ಯಾವ ದ್ವಾರದಲ್ಲಿ ಯಾವ ರೋಗ ಹೋಗುತ್ತೋ ನಮಗೆ ಗೊತ್ತಿರೋದಿಲ್ಲ, ಎಲ್ಲ ಭಗವಂತನ ಇಚ್ಛೆ. ಬಂದಂಥ ರೋಗಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ ನಮಗೆ ಹಳೆ ಕಾಲದಲ್ಲೇನಿತ್ತು, ರಾಜವೈದ್ಯ ಇತ್ತು. ಈಗ ರಾಜವೈದ್ಯನೇ ಬೇರೆ ಬೇರೆ ಭಾಗಗಳಾಗಿದೆ. ರಾಜವೈದ್ಯ ಗಿಡಮೂಲಿಕೆಗಳಿಂದ ಬರ್ತಾ ಇತ್ತು. ಈಗ ಅದು ಬೇರೆ ಬೇರೆ ದಾರಿಯಾಗಿ ಆಯುರ್ವೇದ ಆಗಿದೆ, ಸಿದ್ಧವೈದ್ಯ ಆಗಿದೆ, ಯುನಾನಿ ಆಗಿದೆ. ಪಾರಂಪರಿಕ ಎಷ್ಟೇ ವಿದ್ಯೆಗಳು ನಡೆದಿದೆ. ಅದರಲ್ಲಿ ಅವರವರ ಅನುಭವದ ಪ್ರಕಾರವಾಗಿ ಅವ್ರು ಮಾಡಿಕೊಂಡು ಅದು ಜನಸೇವೆ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಮ್ಮ ಪ್ರಕಾರವಾಗಿ ರೋಗ ರುಜಿನಗಳನ್ನು ದೂರ ಮಾಡೋದಕ್ಕೆ ನಮ್ಮ ಪೂರ್ವಿಕರು ಏನು ದಾರಿ ಮಾಡಿಕೊಂಡಿದ್ರು ಅದೇ ದಾರಿ ಪ್ರಕಾರವಾಗಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಇಲ್ಲಿರೋಂಥದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟು ಸುಮಾರು ಕಾಯಿಲೆಗಳಿಗಿದೆ. ಇದು ಬಂದು ಸಿದ್ಧ ವೈದ್ಯ ಅಂತಂದು ಮಾಡ್ತೀವಿ ನಾವು. ಓಕೆ ಸರ್. ನೆಕ್ಸ್ಟ್ ಈಗ ಸಿದ್ಧ ವೈದ್ಯದ ಎಪಿಸೋಡ್ಗಳು ಒಂದಷ್ಟು ಮಾಡೋಣ. ಹೌದು ಸರ್. ಸೊ ಇದು ಭೂತ ವೈದ್ಯ ಸುಮ್ಮನೆ ಇದು ನಿಮ್ಮ ಕಿರು ಪರಿಚಯ ಥರ ಒಂದು ಎಪಿಸೋಡ್ ಇದು. ಹೌದು ಸರ್. ನಿಮ್ಮ ಪರಿಚಯ ಆಗಲಿ ಅಂತೇಳಿ. ಸೊ ಅದು ಸುತ್ತು ಥರ ಇದೆಯಲ್ಲ ಸರ್, ಅದು ದಾರಗಳು ಕಟ್ಟಿರೋದು, ಅದೇನು ಸರ್ ಅದು? ಸರ್ ಇದು ದಾಗುಡಿ ಬಳ್ಳಿ ಅಂತ. ದಾಗುಡಿ ಬಳ್ಳಿ. ಓಕೆ. ದಾಗುಡಿ ಬಳ್ಳಿ, ಪಾತಾಳ ಗರುಡಿ, ಕಾಗೆ ಮಾರಿ ಅಂತ ಹೆಸರುಗಳು. ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ಹೆಸರು, ಒಂದೊಂದು ಏರಿಯಾಗೆ ಒಂದೊಂದು ಹೆಸರು ಬದಲಾವಣೆ ಆಗ್ತದೆ, ಭಾಷೆ ಬದಲಾವಣೆ ಆಗ್ತದೆ. ಈಗ 50 ಕಿಲೋಮೀಟ್ರ್ ಒಂದೊಂದು ಡಿಸ್ಟೆನ್ಸ್ ಚೇಂಜ್ ಆಯಿತು ಅಂದರೆ ಭಾಷೆ ಬದಲಾವಣೆ, ಗಿಡಮೂಲಿಕೆಗಳ ಹೆಸರುಗಳು ಬದಲಾವಣೆಗಳಾಗ್ತವೆ. ನನ್ನ ರೂಢಿ ಭಾಷೆನಲ್ಲಿ ನಾನು ಈ ಹೆಸರುಗಳನ್ನು ಕರಿತೀನಿ. ಏನಕ್ಕೆ ಬಳಸ್ತಾರೆ ಸರ್ ಅದನ್ನು? ಸರ್ ಇದು ಒಳ್ಳೆಯದಕ್ಕೂ ಆಗುತ್ತೆ. ಕಾಗೆ ಮಾರಿ ಅನ್ನೋ ಹೆಸರಿನಲ್ಲಿ ಕರೆದ್ರೆ ಕೆಟ್ಟದ್ದಾಗುತ್ತೆ. ಪಾತಾಳ ಗರುಡಿ ಅಂತ ಅನ್ನೋ ಹೆಸರಿನಲ್ಲಿ ಕರೆದ್ರೆ ಒಂದು ಥರ ಕೆಲಸ ಮಾಡುತ್ತೆ. ದಾಗುಡಿ ಬಳ್ಳಿ ಅಂತ ಕರೆದ್ರೆ ಆರೋಗ್ಯನ ರಕ್ಷಣೆ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಇದು ತುಂಬ
ಈಟ್ ಬಾಡಿನಲ್ಲಿದೆ, ತುಂಬ ಈಟು, ಅದು ಹೇಳುವಷ್ಟು ಅಲ್ಲ, ಕಣ್ಣು ಎಲ್ಲ ರಕ್ತ ಥರ ಕೆಂಪಾಗ್ತಾ ಇದೆ, ರೀಸರ್ಚ್ ಮಾಡಿದಾಗ ರಕ್ತ ಬರ್ತಾ ಇದೆ ಅನ್ನೋ ಮಟ್ಟಕ್ಕಿದ್ದಾಗ ಒಂದಿಷ್ಟು ಸೊಪ್ಪು ಜಜ್ಜಿ ಒಂದು ತಟ್ಟೆನಲ್ಲಿ ಕಲ್ ಸಕ್ಕರೆ ಹಾಕಿ 5 ನಿಮಿಷ ಬಿಟ್ಟರೆ ಗಡ್ಡೆ ಕಟ್ಕೊತದೆ ಓಕೆ. ಈ ಸೊಪ್ಪು. ಆ ಗಡ್ಡೆ ಕಟ್ಕೊಂಡಾಗ ಅದು ಗಡ್ಡೆ ಕಟ್ಟಲಿ ಬಿಡಲಿ, ಅದನ್ನು ಸ್ಪೂನಲ್ಲಿ ಎತ್ಕೊಂಡು ತಿನ್ಬೋದು. ಕೈಗೆ ಎತ್ಕೊಂಡ್ರೆ ಕೈಗೆ ಸಿಗೋ ಅಷ್ಟು ರೀತಿ ಇರ್ತೈತೆ ರಸ, ಗಡ್ಡೆ ಕಟ್ಕೊತೈತೆ. ಅದು ಹಿಂಗೆ ತಿಂತಾ ಇದ್ದಂಗೆನೇ ಅದು ಹೊಟ್ಟೆ ಒಳಗಡೆ ಹೋಗ್ತಾ ಇದ್ದಂಗೆನೇ ಎಷ್ಟೋ ನಮಗೆ ಕಡಿಮೆ ಆಗುತ್ತದೆ. ಕಣ್ಣು ಉರಿ ಗಂಟೆಗಳಲ್ಲಿ ಕಡಿಮೆ ಆಗ್ತದೆ. ರೀಸಸ್ ಉರಿ ಆಗೋದು, ರಕ್ತ ಹೋಗುವಂಥ ಪರಿಸ್ಥಿತಿ ಇರೋದು, ಓವರ್ ಈಟಿಂದ ಆಗಿರೋಂಥ ಸಮಸ್ಯೆ ಇದು ತೆಗೀತದೆ. ಕಾಗೆ ಮಾರಿ ಅಂತ ಹೋದಾಗ ಅದು ಬೇರೆ ಬೇರೆ ವಿಚಾರಗಳಲ್ಲಿ ಹೋಗ್ತದೆ. ಅದನ್ನು ನಾವು ಆರೋಗ್ಯದ ವಿಚಾರದಲ್ಲೇ ಇದ್ದೀನಿ ನಾನು. ಓಕೆ ಹ್ಞೂ ಸರ್. ಸರ್ ಇವುಗಳ ಬಗ್ಗೆ ತಿಳಿಸ್ಬೋದಾ? ಇವುಗಳು ಸರ್, ಇದು ಅಮಾವಾಸ್ಯೆ ಟೈಮಲ್ಲಿ ಕೆಲವಾರು ಗಿಡಮೂಲಿಕೆಗಳು, ಗಿಡ ಅಂದರೆ ಎಲ್ಲ ಗಿಡಗಳಿಗೂ ಬೇರೆ ಇದೆ ಅಂತ ನಮಗೆ ಗೊತ್ತಿರೋಂಥದ್ದು. ಅದರಲ್ಲಿ ಅನುಭವಿಗಳಿಗೆ ಬೇರೆ ಇಲ್ಲದೇನೂ ಗಿಡ ಇದೆ ಅಂತಂದು. ಓಕೆ. ಬೇರೆ ಇಲ್ಲದೆ ಗಿಡ ಹೆಂಗಪ್ಪ ಇರುತ್ತೆ? ಭೂಮಿನಲ್ಲಿ ವಿಜ್ಞಾನ ಒಪ್ಪುತ್ತಾ? ವಿಜ್ಞಾನ ಒಪ್ಪೋದಿಲ್ಲ ಸರ್, ನೋಡಬೇಕದು ಬೇರೆ ಇಲ್ಲದೆ ಹೆಂಗಪ್ಪ ಬೆಳೆಯುತ್ತೆ ಅಂತ. ಆದರೆ ಈ ಪ್ರಕೃತಿನಲ್ಲಿ ಲೆಕ್ಕವಿಲ್ಲದಷ್ಟು ವಿಸ್ಮಯಗಳಿದ್ದಾವೆ. ನಂಬೋರು ನಂಬಲಿ, ಬಿಟ್ಟೋರು ಬಿಡಲಿ. ಬೇರೆ ಇಲ್ಲದೆ ಇರೋಂಥ ಬಳ್ಳಿ ನಾನು ತೋರಿಸ್ತೀನಿ, ಇದೆ. ಅದು ಮೂಲ ವ್ಯಾಧಿಗೆ ಅಖಂಡವಾಗಿ ಕೆಲಸ ಮಾಡ್ತದೆ. ರಕ್ತ ಧಾರಾಕಾರವಾಗಿ ಹೋಗ್ತಾ ಇರಲಿ ಮೋಷನ್ನಲ್ಲಿ, ಗಂಟೆನಲ್ಲಿ ನಿಲ್ಲಿಸುತ್ತದು. ಆ ಥರ ಗಿಡಮೂಲಿಕೆ ತಗೊಂಬಂದು, ಅದು ಕೂದಲು ಥರನೇ ಇರ್ತೈತೆ, ಅದನ್ನು ತಗೊಂಬಂದು ಒಳಗಡೆ ಎಲ್ಲ ಹಾಕಿ ಅದಕ್ಕೆ ಬೇಕಾಗಿದ್ದ ವಸ್ತುಗಳು, ಸೂರ್ಯಗ್ರಹಣ, ಚಂದ್ರಗ್ರಹಣ, ಅಮಾವಾಸ್ಯೆ, ಭಾನುವಾರ ಬಿದ್ದಿರಬೇಕು ಅಂಥ ಸಮಯಗಳಲ್ಲಿ ಅದನ್ನು ಶೇಖರಿಸಿ ಅದಕ್ಕೆ ಆಮಂತ್ರಣ, ಪ್ರಾಣ ಪ್ರತಿಷ್ಠೆ ಕೊಟ್ಟು ತಗೊಂಬಂದು ಅದರಲ್ಲಿ ತುಂಬಿಸಿ, ಇದು ಅಮಾವಾಸ್ಯೆ ಟೈಮಲ್ಲೇ ಮಾಡಿಸಿದ್ದು ಕುಂಡುಗಳು. ಓಕೆ. ಅದರಲ್ಲಿ ತುಂಬಿಸಿರ್ತೀವಿ. ತುಂಬಿಸಿ ಅದಕ್ಕೊಂದು ಜೀವ ಕಳೆ ಕೊಡೋಂಥ ವಿಧಾನ. ಪ್ರಾಣ ಪ್ರತಿಷ್ಠೆ, ಜೀವ ಕಳೆ ಎರಡೂ ಒಂದೇ. ಅದನ್ನು ಕೊಟ್ಟು ಪೂಜೆನಲ್ಲಿ ಇಟ್ಕೊತೀವಿ ನಾವು. ನಮ್ಮ ಒಂದು ಕೆಲಸಗಳು ಸಾಧನೆ ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಆಗಲಿ ಅಂತ ಇದನ್ನೆಲ್ಲ ಇಟ್ಕೊಂಡಿದ್ದೀವಿ ಸರ್. ಪೂಜೆಗೆ ಇದೆಲ್ಲನೂ ಸಹಾಯವಾಗುತ್ತೆ, ಸಪೋರ್ಟ್ ಆಗ್ತದೆ. ಆಮೇಲೆ ಬಂದು ಇಲ್ಲಿ ನಾನು ಚಿಕ್ಕ ಸೈಜಲ್ಲಿ ತೋರಿಸ್ತೀನಿ ಸರ್. ಇದು ಬ್ಯಾನ್ ಆಗಿರೋ ಐಟಮು, ಅದಕ್ಕೆ ನಾನು ಹೇಳಿದೆ ತೋರ್ಸಂಗಿಲ್ಲ ಅಂತ. ಈಗ ನಿಮ್ಮ ಒತ್ತಾಯಕ್ಕೆ ನಾನು ಇರೋದನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದು ಕೂಡ ಹಳೆಯದು, ನಾವು ಸಂಪಾದನೆ ಮಾಡಿದ್ದಲ್ಲ. ಇದು ಇಂದ್ರಜಾಲ. ಇದು ಸಣ್ಣ ಸೈಜಿಂದ ದೊಡ್ಡ ಸೈಜ್ವರೆಗೂ ಬರ್ತದೆ. ಇದರಲ್ಲಿ ಆಕರ್ಷಣೆ ಶಕ್ತಿ, ಪ್ರತಿಯೊಂದು ಆಕರ್ಷಣೆ ಆಗ್ತದೆ. ಕುಟುಂಬಕ್ಕೆ, ಮನುಷ್ಯನಿಗೆ ಒಳ್ಳೆಯದನ್ನು ಎಳೀತೈತೆ, ಕೆಟ್ಟದನ್ನು ದೂರ ತಳ್ತೈತೆ. ನೆಗೆಟಿವ್ ಎನರ್ಜಿ ಏನಿದೆಯೋ ಇದು ತಂತ್ರ, ಮಂತ್ರ ಅಲ್ಲ. ಈ ತಂತ್ರ ಸಾಧನೆಯಲ್ಲಿ ನೆಗೆಟಿವ್ ಎನರ್ಜಿನ ದೂರ ತಳ್ಳುವಂಥ ಶಕ್ತಿ ಇರ್ತದೆ. ಇದನ್ನು ಮನೆಗಳಲ್ಲಿ ಪೂಜೆ ಇಟ್ಕೊಂಡಾಗ, ಈಗ ಸಿಗಲ್ವಲ್ಲ, ಬ್ಯಾನ್ ಆಗಿದೆ, ಮಾರುವಂಗಿಲ್ಲ, ಯಾರನ್ನು ಬರ್ತಾ ಇಲ್ಲ, ಸಮುದ್ರದ ಆಳದಲ್ಲಿ ಸಿಗುವಂಥದ್ದು. ಇದನ್ನು ತಂದು ನಾವು ಪೂಜೆನಲ್ಲಿ ಇಟ್ಕೊಂಡಿದ್ವಿ ನೆಗೆಟಿವ್ ಎನರ್ಜಿ ದೂರ ಮಾಡೋದಕ್ಕೆ. ಮತ್ತು ಏನಾದರೂ ದೋಷಗಳು ಇದ್ದಾಗ ದೂರ ಮಾಡಲಿ ಅನ್ನೋ ಉದ್ದೇಶಕ್ಕೆ ನಮ್ಮ ಹತ್ರ ಇಟ್ಕೊಂಡಿದ್ದೀವಿ. ಇದರಲ್ಲಿ ತುಂಬ ಕೆಲಸಗಳು ನಡೀತವೆ. ಎಲ್ಲದಕ್ಕೂ ಒಳ್ಳೆ ರೀತಿಯಲ್ಲೇ ನಮ್ಮಲ್ಲಿ ಕಾರ್ಯಶೀಲತೆ ನಡೀತಾ ಇರ್ತದೆ. ಇದು ಎರಡು ಇಂದ್ರಜಾಲನೇ ಸರ್? ಎರಡೂ ಇಂದ್ರಜಾಲನೇ ಸರ್. ಇದರಲ್ಲಿ ಇಂದ್ರಜಾಲ, ಮಹೇಂದ್ರ ಜಾಲ ಇರುತ್ತೆ. ಮಹೇಂದ್ರ ಜಾಲ ಅದೊಂದು ಸ್ವಲ್ಪ ದೊಡ್ಡ ವಿಚಾರ. ಅದನ್ನು ನಾನು ಇಲ್ಲಿ ಇಟ್ಟಿಲ್ಲ, ಅದನ್ನು ಬೇರೆ ಕಡೆ ಇಟ್ಟಿದ್ದೀನಿ. ಬೇರೆ ಕಡೆ ಇದೆ. ಇದು ಇಷ್ಟೇ ಅಲ್ಲ, ಬೇರೆ ಕಡೆನೂ ಇಟ್ಕೊಂಡಿದ್ದೀವಿ. ಅದನ್ನು ಯಾವಾಗಂದರೆ ಆವಾಗ ಹತ್ರ ನಾವು ಹೋಗೋದು ಇಲ್ಲ, ಮುಟ್ಟೋದು ಇಲ್ಲ. ಕೆಲವು ಸಮಯ ಸಂದರ್ಭಗಳಲ್ಲಿ ಹೋಗಬೇಕು. ಆ ಥರ ಇದು ಪ್ರತಿಯೊಂದು ಟೈಮು ನಾವು ಮುಟ್ಟಂಥದ್ದಾದರೆ ಮುಟ್ತೀವಿ, ಮುಟ್ಟಬಾರ್ದಿದ್ದಾದನ್ನು ನಾವು ಮುಟ್ಟೋದಿಲ್ಲ.
ಮಹೇಂದ್ರ ಜಾಲ ಬೇರೆ ಇದೆ ಸರ್, ನನ್ನ ಹತ್ರ ಇದೆ. ಓಕೆ ಸರ್. ಈಗ ನಮ್ಮ ತಾಯಿ ಚೌಡೇಶ್ವರಿ ಮಾತೆ, ನಮ್ಮ ಪಾರಂಪರೆ ಮೊದಲಿಂದನೂ ಆ ಅಮ್ಮನ ಆರಾಧಿಸ್ಕೊಂಡೇ ಬರ್ತಾ ಇದ್ದಾರೆ. ನಾನು ಆ ಅಮ್ಮನನ್ನೇ ಆರಾಧಿಸ್ತಾ ಇದ್ದೀನಿ. ಇದನ್ನು ಆರಾಧಿಸೋದಕ್ಕೆ ಮೂಲ ಉದ್ದೇಶ, ಮೈಸೂರು ಸಂಸ್ಥಾನದಲ್ಲಿ ನಮ್ಮ ತಾತ ರಾಜರ ಕೈ ಕೆಳಗಡೆ ವಾಯುಪಂಥಕ ದಳವಾಯಿ ಅನ್ನೋದು ಒಂದು ವೃತ್ತಿ. ಆ ವೃತ್ತಿನ ರಾಜರು ನಮ್ಮ ತಾತನಿಗೆ ಕೊಟ್ಟಿದ್ರಂತೆ. ಓಕೆ. ಅಲ್ಲಿ ಮೈಸೂರು ಸಂಸ್ಥಾನ ಅಂದರೆ ಅಲ್ಲಿ ತಾಯಿ ಚಾಮುಂಡೇಶ್ವರಿ ಅಲ್ವಾ, ಅಲ್ಲಿಂದ ಉತ್ಪತ್ತಿ ಆಯಿತು ನಮ್ಮ ಕುಟುಂಬಕ್ಕೆ ತಾಯಿ ಸೇವೆ. ಅವ್ರು ಮಾಡ್ಕೊಂಡು ಬರ್ತಾ ಇರೋದು ತಾಯಿ ಸೇವೆ, ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಆ ತಾಯಿ ಒಳ್ಳೆ ಬರೋಂಥ ಜನಕ್ಕೆ ರಿಸಲ್ಟ್ ಕೊಡ್ತಿದ್ದಾಳೆ. ನಮ್ಗೆ ಅಷ್ಟೇ ಸಾಕು. ನಾವೇನು ಕೊಡ್ತಿದ್ವಿ, ಹೂವು ಕಡ್ಡಿ ಹಚ್ತಿದ್ದೀವಿ, ಆ ಅಮ್ಮನಿಗೆ ಇನ್ನೇನು ಕೊಟ್ಟಿದ್ದೀವಿ. ಇಲ್ಲಿ ಬರೋ ಜನಕ್ಕೆ ಆ ಅಮ್ಮ ಕೊಡ್ತಾ ಇರೋದು ಅಪಾರ. ನಮ್ಗಷ್ಟೇ ಸಾಕು. ಬರೋ ಜನ ನಮಗೇನು ಕೊಡೋದು ಬೇಡ, ಇಲ್ಲಿ ಬಂದು ಹೂವು ಕೊಡ್ತಾರೆ, ಅವ್ರದ್ದೇನೋ ನೋಡ್ಕೊಂಡು ಹೋಗ್ತಾರೆ. ನಾನು 25 ವರ್ಷದಿಂದ ಸೇವೆ ಮಾಡಿದ್ರು ನಮಗೆ ಅಂತ ನಾವೇನು ಮಾಡ್ಕೊಂಡಿಲ್ಲ. ನಮ್ಮ ಜೀವನಕ್ಕೆ ವ್ಯವಸಾಯ ನಂಬಿಕೊಂಡಿದ್ದೀನಿ, ಈ ವೃತ್ತಿ ಮಾಡ್ತಾ ಇದ್ದೀನಿ. ದುಡ್ಡು ತಗೋಬೇಕು ಮಾಡಬೇಕು ಅಂತೇನಿಲ್ಲ. ಅವರು ಕೊಳೆ ತೊಳ್ಕೊಳ್ಳೋದಕ್ಕೆ ಅವ್ರ ಚೆಂಬಲ್ಲಿ ನೀರು ಎತ್ಕೊಂಡ್ರೆ ಸಾಕು, ಅದು ಉಳಿಯೋದು ಬೇಡ ನಮಗೆ. ಅವ್ರ ಪೀಡೆ ನಾವು ಜೋಬಲ್ಲಿ ಇಟ್ಕೊಳ್ಳೋದು ಬೇಕಿಲ್ಲ. ಹಿಂಗೆ ಹೋಗ್ತಾ ಇದೆ ಕತೆ. ಹಿಂಗಾಗಿ ಇದು ಅದು ಭೂತ ವೈದ್ಯ, ರಾಜವೈದ್ಯ, ಮೂಲಕರ್ತರು ಶಿವ ಮೂಲಕರ್ತರು. ನಾನು ಅಲ್ಲಿ ಕೂತ್ಕೊತೀನಿ, ನನ್ನ ಪಕ್ಕದಲ್ಲಿ ಪರಮಾತ್ಮ ಇರ್ತಾನೆ. ಅವ್ರದ್ದು ವಶೀಕರಣದೊಂದೇ ಒಂದು ಮಾತು ಹೇಳ್ತೀನಿ. ವಶೀಕರಣ ಎಲ್ಲಿ ಯಾವ ಥರ ಉತ್ಪತ್ತಿ ಆಯಿತು ಅಂತ ನಾವು ಕಥೆಗಳಲ್ಲಿ ನಮ್ಮ ಪೂರ್ವಿಕರು ಹೇಳಿದ್ದಂಥದ್ದನ್ನು ನಾವು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಏನು ಹೇಳಿದರೆ ಅದನ್ನು ನಾವು ಹೇಳ್ಬೋದು, ಮಾಡ್ಕೊಂಡು ಹೋಗ್ಬೋದು. ಪಾರ್ವತಾದೇವಿ ಪರಶಿವನಲ್ಲಿದ್ದಾಗ ಗಂಗೆ ತಲೆಯಲ್ಲಿದ್ದಾರೆ. ಕಾರಣಾಂತರಗಳಿಂದ ಗಂಗೆ ಇಲ್ಲಿ ಇಟ್ಟಿದ್ದಾರೆ. ಗಂಗೆ ಇಲ್ಲಿ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಪಾರ್ವತಾದೇವಿ ಕೋಪ ಬಂದು, ಸ್ವಲ್ಪ ಕೋಪ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅವ್ರ ಅಪ್ಪನಿಗೆ, ನೋಡು ಈ ಥರ ನಿನ್ನ ಅಳಿಯ ಹಿಂಗೈತೆ ಅಂತಂದು ಹೇಳೋಷ್ಟೊತ್ತಿಗೆ ಅವರ ಅಪ್ಪ ಒಂದು ವಿಷಯ ತಿಳಿಸ್ಕೊಡ್ತಾರೆ. ಆ ವಿಷಯ ಯಾರಿಗೆ ಗೊತ್ತಿತ್ತು, ಅವ್ರ ತಂದೆ ಗೊತ್ತಿರಲಿಲ್ಲ. ಪರಮಾತ್ಮನೇ ಅವ್ರ ತಂದೆಗೆ ಹೇಳಿ, ತಂದೆ ಕಡೆಯಿಂದ ಮಗಳಿಗೆ ಹೇಳಿಸಿದ್ರೆ ಚೆನ್ನಾಗಿ ತಲೆಗೆ ಹೋಗ್ತದೆ ಹೆಣ್ಣು ಮಕ್ಕಳಿಗೆ. ತವ್ರ ಮನೆಯವ್ರು ಏನಾದರೂ ಹೇಳಿದ್ರೆ ಚೆನ್ನಾಗಿ ತಲೆಗೆ ಹೋಗ್ತದೆ. ಯಾಕಂದರೆ ಹುಟ್ಟಿದಾಗಿನಿಂದನೂ ಅವರು ಇದರಲ್ಲಿ ಇರ್ತಾರೆ. ತಲೆಗೆ ಹಾಕ್ಕೊಂಡು ಮಾಡಲಿ, ಸಮಾಧಾನವಾಗಿರಲಿ ಅನ್ನೋ ಉದ್ದೇಶಕ್ಕೆ ಹೇಳ್ತಾರೆ. ಒಂದು ತಂತ್ರ, ವಶೀಕರಣದ ತಂತ್ರ. ಆ ವಶೀಕರಣದ ತಂತ್ರವನ್ನು ನಾವಿಲ್ಲಿ ಹೇಳುವಂಗಿಲ್ಲ. ಹೇಳಿದ್ರೆ ಎಲ್ಲ ಪ್ರಯತ್ನ ಬೀಳೋದು, ಅದನ್ನು ಮಾಡೋಕ್ಕೆ ಸರಿಯಾಗಿ ಅದು ಗೊತ್ತಿರಲ್ಲ. ಗುರು ಇದ್ದೇನೇನೇ ಕೆಲಸ ಮಾಡೋದಕ್ಕೆ ಎಷ್ಟೋ ಕಷ್ಟ ಇದೆ. ನಾವು ಹೇಳಿದ ಮಾತ್ರಕ್ಕೆ ಅವ್ರು ಮಾಡ್ಕೊಳ್ಳೋಕ್ಕಾಗತ್ತಾ? ಅದು ಹೇಳಿದ್ರೆ ನಾನು ಮಾಡಿದೆ, ಇದು ಹೇಳಿದ್ರೆ ನಾನು ಮಾಡಿದೆ, ಸಾಧ್ಯ ಆಗೋದಿಲ್ಲ. ಒಬ್ಬ ಮಗು ಈಜು ಕಲಿಬೇಕಂದ್ರೆ ತಿಂಗಳಾನ್ಗಟ್ಲೆನೇ ನೀರಲ್ಲಿ ಒದ್ದಾಡಿದ್ರೆ ಬರೋದಿಲ್ಲ. ಅದು ಸಾಧನೆ ಮೇಲೆ ಕೆಲಸಗಳಿವೆಲ್ಲನೂ. ಯಂತ್ರ ಮಂತ್ರ ತಂತ್ರ ಸಾಧನೆಗಳು 3. ಯಾವ್ಯಾವುದು ಒಂದೊಂದು ರೀತಿಯಲ್ಲಿ ತಂತ್ರ ಕೆಲವರು ಇಟ್ಕೊಂಡಿರ್ತಾರೆ, ಮಂತ್ರ ಕೆಲವರು ಇಟ್ಕೊಂಡಿರ್ತಾರೆ, ಯಂತ್ರ ಕೆಲವರು ಇಟ್ಕೊಂಡಿರ್ತಾರೆ. ಅವ್ರಿಗೆ ಯಾವ್ದು ಈಜಿ ಇದೆಯೋ ಅದನ್ನು ನಡ್ಕೊಂಡು ಹೋಗ್ತಾ ಇರ್ತಾರೆ. ಭೂತ ವೈದ್ಯದಲ್ಲಿ ವಶೀಕರಣ ಅನ್ನೋದು ಒಂದು ಭಾಗ. ವಶೀಕರಣಕ್ಕೆ ಪಾರ್ವತಾದೇವಿಗೆ ಉಪದೇಶ, ಈ ಥರ ಮಾಡಿದ್ರೆ ಈ ಥರ ಮಾಡಿದ್ರೆ ಈ ಥರ ನಿನ್ನ ಗಂಡ ಎಲ್ಲಿ ಹೋಗೋದಿಲ್ಲ, ನಿನ್ನ ಹತ್ರನೇ ಇರ್ತಾನೆ. ಏನದು? ಈಶ್ವರಿ ಬಳ್ಳಿ. ಈಶ್ವರಿ ಬಳ್ಳಿನ ನೀನು ಈ ಥರ ಮಾಡಿದ್ರೆ ನಿನ್ನ ಗಂಡ ಗಂಗೆನೂ ಇಲ್ಲ, ತುಂಗೆನೂ ಇಲ್ಲ, ಯಾವುದೂ ಇಲ್ಲ, ನೀನೇ. ನಿನ್ನ ಬಿಟ್ಟರೆ ಯಾರೂ ಇಲ್ಲ. ನಿನಗೆ ಕೊಟ್ಟಿರೋ ಸ್ಥಾನ ನಿನಗೇನೆ ಮೀಸಲಿರುತ್ತೆ ಅಂತ ಬಂತಲ್ಲಿ. ಬಂದಾಗ ಈಶ್ವರಿ ಗಿಡ ಉತ್ಪತ್ತಿ ಆಯಿತು.